ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರಬೇಕು ಅಂತ ಅಂದ್ಬಿಟ್ಟು ಅನೇಕ ಫ್ರೀಬಿಗಳನ್ನ ಅನೌನ್ಸ್ ಮಾಡಿದ್ರು. ಅನೇಕ ಫ್ರೀಬಿಗಳು ಅಂತಂದರೆ 5 ಫ್ರೀಬಿಗಳು. 5 ಫ್ರೀಬಿಗಳಲ್ಲಿ ಒಂದು ಫ್ರೀಬಿನ ಇನ್ನುವರೆಗೂ ಕೊಟ್ಟೇ ಇಲ್ಲ. ಇವಾಗ ಅನೌನ್ಸ್ ಮಾಡ್ತಾ ಇದ್ದಾರೆ ಕೊಡ್ತೀವಿ ಅಂತ ಅಂದ್ಬಿಟ್ಟು. ಅನೌನ್ಸ್ ಮಾಡಿದ್ರು ನಾವು ಕೊಡ್ತೀವಿ ಅಂತ. ನಮ್ಮ ಜನಕ್ಕೆ ಮೂಗು ತುಪ್ಪ ಸವರ್ಬಿಟ್ರೆ ಸಾಕು, ಬಂತು ನಾವು ಖುಷಿ ಪಟ್ಬಿಡ್ತೀವಿ. ಹಾಗೆ ಇವರೇನು ಮಾಡಿದ್ರು, ಯುವ ನಿಧಿನ ಅನೌನ್ಸ್ ಮಾಡಿದ್ರು. ಈ ಯುವ ನಿಧಿ ಅವಾಂತರಗಳನ್ನ ಹೇಳ್ತೀನಿ ಬನ್ನಿ. ಈಗ ಮೈಸೂರು ಯೂನಿವರ್ಸಿಟಿನವರು ತಾವು ನೋಡ್ಬೋದು, ನಮ್ಮ ವಿಡಿಯೋನಲ್ಲಿ ಅದರ ನೋಟಿಫಿಕೇಷನ್ ಹಾಕಿದ್ವಿ. ಮೈಸೂರು ಯೂನಿವರ್ಸಿಟಿನವರು ಇವಾಗ ಕಾಲ್ಫಾರ್ ಮಾಡಿದ್ದಾರೆ. ಏನು ಅಂತಂದರೆ, ಯಾರು ಗ್ರ್ಯಾಜುಯೇಟ್ಸ್ ಇದ್ದಾರೆ, ಯಾರು ಪೋಸ್ಟ್ ಗ್ರ್ಯಾಜುಯೇಟ್ಸ್ ಇದ್ದಾರೆ, 2023-24 ಯಾರು ಪಾಸಾಗಿದ್ದಾರೆ, ಅವರು ತಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನ ಕೊಟ್ಟು ರಿಜಿಸ್ಟರ್ ಮಾಡಿಕೊಂಡ್ರೆ ಅವ್ರಿಗೆ 1,500 3,000 ಕೊಡ್ತೀವಿ ಅಂತ ಅಂದ್ಬಿಟ್ಟು. ಅಂದರೆ ಏನು ಅಂತಂದರೆ, ಸ್ಲೋಗನ್ಗಳನ್ನ ಕೊಟ್ಟು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು. 65 ವರ್ಷ ರೂಲ್ ಮಾಡಿಬಿಟ್ರು. ಅದೇ ಚಾಳಿನ ಮುಂದುವರಿಸ್ಬಿಟ್ಟು ಯುವ ನಿಧಿ ಕೊಟ್ಟೇ ಇಲ್ಲ. 5 ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಅನೌನ್ಸ್ ಮಾಡಿ 1 ವರ್ಷ ಆಗೋಯ್ತೀರಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು. ನೋಡಿ, ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ದಾರೆ, DK ಶಿವಕುಮಾರ್ನವ್ರು ಮುಖ್ಯಮಂತ್ರಿ ಆಗಿದ್ದಾರೆ. ಪಂಚ ಗ್ಯಾರಂಟಿ ಅಂತ ಹೇಳ್ತಾರೆ. ಪಂಚ ಗ್ಯಾರಂಟಿನಲ್ಲಿ ಯುವ ನಿಧಿನೂ ಒಂದು. ಯುವ ನಿಧಿ ಕೊಟ್ಟೇ ಇಲ್ಲ. 1 ವರ್ಷ ಅಧಿಕಾರಕ್ಕೆ ಬಂದುಬಿಟ್ರು. ಈ ಥರ ಮೂಗಿಗೆ ತುಪ್ಪ ಹಚ್ಚಿ ಮೋಸ ಮಾಡಿ ಕಾಂಗ್ರೆಸ್ನವ್ರದ್ದು ತಪ್ಪು ಅಂತ ಹೇಳೋದಿಲ್ಲ. ಯಾಕೆ ಅಂತಂದರೆ, ನಾವು ಜನಗಳು ಅಮಾಯಕರು, ಅನಕ್ಷರಸ್ಥರು. ಅನೌನ್ಸ್ ಮಾಡಿಬಿಟ್ರೆ ಸಾಕು, ನಮ್ಮ ಜಾಬಿಗೆ ದುಡ್ಡು ಬಂತು ಅಂತ ಖುಷಿ ಪಟ್ಬಿಟ್ಟು ವೋಟ್ ಹಾಕ್ತಾ ಇದ್ಬಿಡ್ತೀವಿ. 65 ವರ್ಷನೂ ಮುಟ್ಟಾಡ್ರ ಕೆಲಸ ಮಾಡ್ಕೊಂಡಿದ್ವಿ. ಈಗಲೂ ಸಹ ಮುಟ್ಟಾಡ್ರ ಕೆಲಸ ಮಾಡ್ಕೊತಾ ಇದ್ವಿ. ಏನು ಅಂತ, ಯುವ ನಿಧಿ ಕೊಡ್ತಾರಂತೆ ಅಂತ ಅಂದ್ಬಿಟ್ಟು ನಾವು ಅವ್ರನ್ನ ಅಧಿಕಾರಕ್ಕೆ ಕೂರಿಸ್ಬಿಟ್ವಿ. 1.5 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು. ಇವಾಗ ಮೈಸೂರು ಯೂನಿವರ್ಸಿಟಿನವರು ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಕಾಲ್ಫಾರ್ ಮಾಡಿದ್ದಾರೆ. ಏನು ಅಂತಂದರೆ, ಯಾರು 23-24 ಗ್ರ್ಯಾಜುಯೇಟ್ ಆಗಿದ್ದೀರಾ, ಯಾರು 180 ದಿವಸದಿಂದ ನಿರುದ್ಯೋಗಗಳಾಗಿದ್ದೀರಾ, ಈಗ ಅನೇಕ ಕಂಡೀಷನ್ಗಳು ಹಾಕಿದ್ದಾರೆ. ನಾವು ಅದರದ್ದು ಫೋಟೋ ತೆಗೆದುಬಿಟ್ಟು ನೋಟಿಫಿಕೇಷನ್ ಹಾಕಿದ್ದೀವಿ. ನೋಡ್ಕೊಂಡು ಡೀಟೇಲಾಗಿ ಓದ್ಬೋದು ಏನಾಗುತ್ತೆ. ಇದು ಮತ್ತು ಸ್ಲೋಗನ್ ಕೊಟ್ಟು ಇವರು ಎಲೆಕ್ಷನ್ ಗೆದ್ದಿದ್ದಾರೆ ಅಂತಂದರೆ ನಮ್ಮಂಥ ಮುಟ್ಟಾಡ್ರು. ಈ ಕಾರಣದಿಂದನೇ ಏನಾಯಿತು, ಹಳೆ ಕಬ್ಬಣ ಹಳೆ ಪೇಪರ್ ಅಂತ ಈ ಮುಸಲ್ಮಾನರು ನಮ್ಮ ದೇಶಕ್ಕೆ ಬಂದರು. ಅವರು 1,500 ವರ್ಷಗಳ ಕಾಲ ನಮ್ಮನ್ನು ಆಳಿದ್ರು. ಯಾರು ತಕಡಿ ಹಿಡ್ಕೊಂಡು ಬಂದರು ಬ್ರಿಟಿಷರು, 250 ವರ್ಷಗಳ ಕಾಲ ನಮ್ಮನ್ನು ಆಳಿದ್ರು. ಇನ್ನೂ ನಾವು ಬುದ್ಧಿ ಕರೀಲಿಲ್ಲ ಅಂತಂದರೆ, ನಮ್ಮಷ್ಟು ಶತ ಬುದ್ಧಡ್ರು ಇಡೀ ಭೂಮಿ ಮೇಲೆ ಇಲ್ಲ. ನಾವೇನು ಅಂತಂದರೆ, ನಾವು ಅಂತಂದರೆ ಇಲ್ಲಿ ಹಿಂದೂಗಳು ಅಂತ ಬರುತ್ತೆ. ಹಿಂದೂಗಳು ವಿದ್ಯಾವಂತರಾಗೋದು ಯಾವಾಗ, ಹಿಂದೂಗಳಲ್ಲಿ ದೇಶಭಕ್ತಿ ಹುಟ್ಟೋದು ಯಾವಾಗ, ಹಿಂದೂಗಳು ಅಮಾಯಕರಲ್ಲ ಬುದ್ಧಿವಂತರು ಅಂತ ತೋರಿಸ್ಕೊಳ್ಳೋದು ಯಾವಾಗ ಅಂತಂದರೆ, ನಾವು ದೇಶಭಕ್ತಿನ ಬೆಳೆಸ್ಕೋಬೇಕು. ನನ್ನ ಕಣ್ಣು, ನನ್ನ ಮೂಗು, ನನ್ನ ಕೈ, ನನ್ನ ಕಾಲು ಇದಕ್ಕೆ ಧಕ್ಕೆ ಆದರೆ, ಇದಕ್ಕೆ ನೋವಾದರೆ ನಾವು ತಕ್ಷಣ ಪರಿಹಾರಕ್ಕೆ ಕ್ರಮಗಳನ್ನ ತಗೋತೀವಿ. ಆ ಥರ ನಾವು ವ್ಯಾಪ್ತಿಯನ್ನು ದೊಡ್ಡದು ಮಾಡಿ ನಮ್ಮ ಸಮಾಜ, ನಮ್ಮ ಧರ್ಮ, ನಮ್ಮ ದೇಶ ಅನ್ನೋದನ್ನು ಬೆಳೆಸ್ಕೊಂಡಾಗ ಮಾತ್ರ ನಾವು ಮುಂದುವರಿಯೋಕ್ಕೆ ಸಾಧ್ಯ. ಈ ಫ್ರೀಬಿಗಳನ್ನ ಕೊಡೋದ್ರಿಂದ ದೇಶದಲ್ಲಿ ಭಿಕ್ಷುಕರು ಜಾಸ್ತಿ ಆಗ್ತಾರೆ. ಭಿಕ್ಷುಕರಿಗೆ ಆತ್ಮಗೌರವ ಇರೋದಿಲ್ಲ, ದೇಶವನ್ನು ಕಾಯೋದಿಲ್ಲ, ದೇಶಭಕ್ತರು ಹುಟ್ಟೋದಿಲ್ಲ ಅಂತೇಳಿ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.